ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾರ್ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಸ್ನೇಹಿತರೆ ಜನವರಿ 10ರಿಂದ ಸಾಕಷ್ಟು ಬದಲಾವಣೆಯನ್ನ ಮೇಷರಾಶಿಯವರು ನೋಡಲಿದ್ದೀರಿ. ವರ್ಷದ ಮೊದಲ ತಿಂಗಳು ಸ್ನೇಹಿತರೆ, ಅದು ಅದೃಷ್ಟವಾಗಲಿ ಸಮಸ್ಯೆಗಳಾಗಲಿ ಸ್ನೇಹಿತರೆ ಬೇಗನೆ ಬಗೆಹರಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ನಾವು ಹೊಂದಿರಬೇಕು. ಅದೇ ರೀತಿ ಮೇಷರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಡ್ತೀನಿ. ಅದು ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ನಿಮ್ಮ ವೃತ್ತಿ ಜೀವನದಲ್ಲಿ ಒಟ್ಟಾರೆಯಾಗಿ ಹೇಗಿರಲಿದೆ ನಿಮ್ಮ ಭವಿಷ್ಯ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಮೇಷರಾಶಿಯ ಗ್ರಹ ಸ್ಥಿತಿಗಳು ಹೇಗಿರಲಿದೆ ಅಂದರೆ, ಮೊದಲನೇದಾಗಿ ಶುಕ್ರ ಧನು ರಾಶಿಯಿಂದ ಸ್ನೇಹಿತರೆ ಮಕರ ರಾಶಿಗೆ ಸ್ಥಳಾಂತರಗೊಳ್ಳುತ್ತಾರೆ ಜನವರಿ 13ರಂದು. ಇನ್ನು ಬುಧ ಸ್ನೇಹಿತರೆ ಧನು ರಾಶಿಯಿಂದ ಮಕರ ರಾಶಿಗೆ ಸಂಚಾರಗೊಳ್ಳಲಿದ್ದಾರೆ ಜನವರಿ 17ರಂದು. ಗುರು ಮಿಥುನದಲ್ಲಿ ತಿಂಗಳ ಪೂರ್ತಿ, ಶನಿ ಮೀನದಲ್ಲಿ ತಿಂಗಳ ಪೂರ್ತಿ ಅಂದರೆ ವ್ಯಯಭಾವದಲ್ಲಿ ತಿಂಗಳ ಪೂರ್ತಿ, ರಾಹು ಕುಂಭದಲ್ಲಿ ಸ್ನೇಹಿತರೆ 11ನೇ ಮನೆಯಲ್ಲಿ, ಕೇತು ಸಿಂಹದಲ್ಲಿ 5ನೇ ಮನೆಯಲ್ಲಿ. ಇದು ಗ್ರಹಗಳ ಸಂಚಾರ, ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ, ಈ ತಿಂಗಳಲ್ಲಿ ಸಾಕಷ್ಟು ನಿಮ್ಮೊಳಗೆ ಏನೋ ಒಂದು ದೊಡ್ಡ ಶಕ್ತಿ ಬೆಳೆಯುತ್ತಿರುವಂತಹ ಭಾವನೆಯೊಂದಿಗೆ ಪ್ರಾರಂಭವಾಗುತ್ತದೆ. ನೀವು ಅದನ್ನು ಇನ್ನೂ ಅದೃಷ್ಟ ಎಂದು ಕರೆಯದೇ ಇರಬಹುದು, ಆದರೆ ನಿಮ್ಮ ಜೀವನದಲ್ಲಿ ದಿಕ್ಕು ಬದಲಾಗುತ್ತಿದೆ ಎಂದು ನೀವು ಸ್ಪಷ್ಟವಾಗಿ ಅನುಭವಿಸುತ್ತೀರಿ. ತಿಂಗಳ ಮೊದಲಾರ್ಧವು ಯೋಜನೆ, ಕರೆಗಳು, ಸಣ್ಣ ಪ್ರಯಾಣ, ಚರ್ಚೆಗಳಿಗೆ ನಿಮ್ಮನ್ನು ಬ್ಯುಸಿಯಾಗಿಸುತ್ತದೆ. ನಿಮ್ಮ ಸುಮ್ಮನೆ ಕುಳಿತಿದ್ರೂ ಕೂಡ ಸ್ನೇಹಿತರೆ ನಿಮ್ಮ ಮನಸ್ಸು ಸದಾ ಆಲೋಚನೆಯಲ್ಲಿ ಇರುತ್ತದೆ. ತಿಂಗಳ ಮಧ್ಯಭಾಗದ ನಂತರ ನಿಮ್ಮ ಜೀವನವು ಹೆಚ್ಚು ಗೋಚರವಾಗುತ್ತದೆ. ಜನರು ನಿಮ್ಮನ್ನು ಗಮನಿಸುತ್ತಾರೆ, ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗುತ್ತದೆ, ನಿಮ್ಮ ಮಾತುಗಳಿಗೆ ತೂಕ ಇರುತ್ತದೆ. ಏಕೆಂದರೆ ಜನವರಿ 14ರಂದು ಸ್ನೇಹಿತರೆ ಸೂರ್ಯನು ನಿಮ್ಮ 10ನೇ ಮನೆಗೆ ಕರ್ಮದ ಸ್ಥಾನಕ್ಕೆ ಪ್ರವೇಶಿಸುತ್ತಾರೆ. ಜನವರಿ 16ರಂದು ಕುಜನು ಅದೇ ಮನೆಯಲ್ಲಿ ಸ್ನೇಹಿತರೆ ಹುಚ್ಚನಾಗುತ್ತಾರೆ. ಅತ್ಯಂತ ಬಲಶಾಲಿ. ಇದು ಬಡ್ತಿ, ಪಾತ್ರ ಬದಲಾವಣೆ, ನಾಯಕತ್ವದ ಕರ್ತವ್ಯಗಳು ಮತ್ತು ಮೇಲಧಿಕಾರಿಗಳಿಂದ ಬೆಂಬಲವನ್ನು ಪಡೆಯಲು ಇದೇ ಸಮಯದಲ್ಲಿ 12ನೇ ಮನೆಯಲ್ಲಿರುವಂತಹ ಶನಿ ಖರ್ಚು ಮತ್ತು ಮಾನಸಿಕ ಒತ್ತಡವನ್ನು ಹೆಚ್ಚಿಸುತ್ತಾನೆ. ಆದ್ದರಿಂದ ಈ ತಿಂಗಳು ಶಿಸ್ತಿನೊಂದಿಗೆ ಯಶಸ್ಸನ್ನು ಪಡೆಯುವಂತಹ ಸಮಯ. ಮುಂದುವರಿಯಿರಿ, ಆದರೆ ನಿಮ್ಮ ಮನಸ್ಸಿನಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಿ, ಒಳಿತಾಗಲಿದೆ. ಅದೇ ರೀತಿ ವೃತ್ತಿ, ವ್ಯಾಪಾರ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ನೇಹಿತರೆ ಶಿಕ್ಷಣದ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಇದರ ಬಗ್ಗೆ ನನಗೆ ಜಾಸ್ತಿ ಕಮೆಂಟ್ ಬರ್ತಾ ಇದ್ದಂತೆ, ನಮ್ಮ ಮಕ್ಕಳಿನ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ, ಅವರ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇರ್ತೀರಾ. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಉತ್ತಮ ಕಾರ್ಯನಿರ್ವಹಿಸುತ್ತಾರೆ, ಆದರೆ ಶಿಸ್ತು ಮುಖ್ಯ. ಮೊದಲಾರ್ಧದಲ್ಲಿ ನೀವು ಗಮನವನ್ನು ಕಳೆದುಕೊಳ್ಳಬಹುದು ಅಥವಾ ಮಾನಸಿಕವಾಗಿ ಅಸ್ಥಿರತೆಯನ್ನು ಅನುಭವಿಸಬಹುದು. ತಿಂಗಳ ಮಧ್ಯಭಾಗದ ನಂತರ ಏಕಾಗ್ರತೆ ಬಲವಾಗಿರುತ್ತದೆ. ಜನವರಿ 17ರ ನಂತರ ಸ್ಮರಣೆ ಶಕ್ತಿ ಮತ್ತು ಪರೀಕ್ಷೆಯ ಕಾರ್ಯಕ್ಷಮತೆ ಸುಧಾರಿಸುತ್ತದೆ. ಒಂದು ದೈನಂದಿನ ದಿನಚರಿಯನ್ನು ನಿಗದಿಪಡಿಸಿ ಮತ್ತು ಅದನ್ನು ಅನುಸರಿಸಿ. ತಡರಾತ್ರಿಯ ಮೊಬೈಲ್ ಬಳಕೆಯನ್ನು ಆದಷ್ಟು ತಪ್ಪಿಸಿ, ಏಕೆಂದರೆ ಅದು ನಿದ್ರೆಗೆ ಭಂಗವಾಗಬಹುದು. ಅಧ್ಯಯನ ಕಡೆ ಕೂಡ ಸ್ನೇಹಿತರೆ ಬೆಳಗ್ಗೆ ನೀವು ರೀಡ್ ಮಾಡಬೇಕು, ಓದಬೇಕು ಅಂದರೆ ಇದಕ್ಕೆಲ್ಲ ಭಂಗವಾಗಲಿದೆ ಸ್ನೇಹಿತರೆ. ಸರಿಯಾದ ಸಮಯಕ್ಕೆ ನಿದ್ರೆ ಮಾಡಿ ಸ್ನೇಹಿತರೆ. ಪ್ರತಿದಿನ ವೇಳಾಪಟ್ಟಿಯೊಂದಿಗೆ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗುತ್ತದೆ ಅಂತಲೇ ಹೇಳ್ಬೋದು ಮೇಷರಾಶಿಯ ವಿದ್ಯಾರ್ಥಿಗಳಿಗೆ. ಇದರ ಬಗ್ಗೆ ಎಚ್ಚರಿಕೆ ವಹಿಸಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಕಷ್ಟದ ದಿನಗಳು ಎದುರಿಸಬೇಕಾಗುತ್ತದೆ. ಸೊ ಹಾಗಾಗಿ ಇಂದಿನಿಂದ ನಾವು ಶ್ರಮಪಟ್ಟು ಓದಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ಅದೇ ರೀತಿ ವ್ಯವಹಾರದ ಬಗ್ಗೆ ಹೇಳೋದಾದರೆ, ಪಾಲುದಾರಿಕೆ ಬಗ್ಗೆ ಹೇಳೋದಾದರೆ, ವ್ಯಾಪಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು
ಮೇಷರಾಶಿಯವರು ನೋಡಲಿದ್ದೀರಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ 2026ರಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ವ್ಯಾಪಾರಸ್ಥರು ತಮ್ಮ ಹೆಸರು ಮತ್ತು ವ್ಯಾಪ್ತಿ ಹೆಚ್ಚಾಗುತ್ತಿರುವುದನ್ನು ಅನುಭವಿಸುತ್ತಾರೆ. ಜನರು ನಿಮ್ಮನ್ನು ಗಂಭೀರವಾಗಿ ಪರಿಗಣಿಸಲು ಪ್ರಾರಂಭಿಸುತ್ತಾರೆ. ವಿಚಾರಣೆಗಳು, ಸಭೆಗಳು, ಚರ್ಚೆಗಳು ಹೆಚ್ಚು ಆಗಾಗ ನಡೆಯುತ್ತವೆ ಸ್ನೇಹಿತರೆ. ಯೋಜನೆ, ಪುನಾರಚನೆ, ವ್ಯವಸ್ಥೆಗಳನ್ನು ಹೊಂದಿಸಲು ಮೊದಲಾರ್ಧವು ಒಳ್ಳೆಯದು. ನೀವು ಅಡಿಪಾಯವನ್ನು ಸಿದ್ಧಪಡಿಸುತ್ತಿರುವಂತೆ ಭಾವಿಸಬಹುದು. ಪಾಲುದಾರರು ಅಥವಾ ಗ್ರಾಹಕರೊಂದಿಗೆ ಸಂಘರ್ಷಗಳನ್ನು ತಪ್ಪಿಸಿ. ಈ ತಿಂಗಳು ಪ್ರಾಬಲ್ಯಕ್ಕಿಂತ ರಾಜತಾಂತ್ರಿಕತೆಯು ಹೆಚ್ಚು ಲಾಭವನ್ನು ತರುತ್ತದೆ. ಹೊಸ ಉಪಕ್ರಮಗಳು, ವಿಸ್ತರಣೆ ಮತ್ತು ಪ್ರಾರಂಭಕ್ಕೆ ದ್ವಿತೀಯಾರ್ಧವು ಪ್ರಬಲವಾಗಿದೆ ಸ್ನೇಹಿತರೆ. ಉಚ್ಚ ಕುಜನು ದಿಟ್ಟ ನಿರ್ಧಾರಗಳನ್ನು ಬೆಂಬಲಿಸುತ್ತಾನೆ, ಆದರೆ ನಿರ್ಧಾರಗಳನ್ನು ಕೋಪದಿಂದಲ್ಲ ಲೆಕ್ಕಾಚಾರದಿಂದ ತೆಗೆದುಕೊಳ್ಳಿ. ಯಾವುದೇ ನಿರ್ಧಾರವನ್ನು ಸ್ನೇಹಿತರೆ ಆತುರದಿಂದ ಸಹಿ ಹಾಕುವುದು, ಆತುರದಿಂದ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಮುನ್ನಡೆಯಲು ಹೋಗಬೇಡಿ. ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ದೈಹಿಕವಾಗಿ ನೀವು ಪ್ರಬಲಶಾಲಿಯಾಗಿದ್ದೀರಿ, ಆದರೆ ಮಾನಸಿಕವಾಗಿ ನೀವು ಅರಿವಿಲ್ಲದೆಯೇ ಆಯಾಸವನ್ನು ಅನುಭವಿಸಬಹುದು. ನಿದ್ದೆ ಕಡಿಮೆಯಾಗಬಹುದು ಮತ್ತು ಮಲಗಿದಾಗಲೂ ಆಲೋಚನೆಗಳು ಮುಂದುವರಿಯಬಹುದು ಸ್ನೇಹಿತರೆ. ಮೊದಲಾರ್ಧದಲ್ಲಿ ನೀವು ಆತರ ಪಟ್ಟರೆ ಅಥವಾ ವಿಶ್ರಾಂತಿಯನ್ನು ನಿರ್ಲಕ್ಷಿಸಿದರೆ ಸ್ನೇಹಿತರೆ ದೇಹದಲ್ಲಿ ಉಷ್ಣತೆ, ಹೀಟ್, ಆಸಿಡಿಟಿ, ತಲೆನೋವು, ಜ್ವರ, ಶೀತ, ಕೆಮ್ಮು, ನೆಗಡಿ ಅಥವಾ ಕಣ್ಣಿನ ಆಯಾಸ ಉಂಟಾಗಬಹುದು. ಅತಿಯಾದ ರಿಸ್ಕನ್ನು ತೆಗೆದುಕೊಳ್ಳೋಕ್ಕೆ ಹೋಗಬೇಡಿ ಸ್ನೇಹಿತರೆ. ದ್ವಿತೀಯಾರ್ಧದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತದೆ ಮತ್ತು ನೀವು ನಿಮ್ಮನ್ನು ಹೆಚ್ಚು ಧಡಿಸಿಕೊಳ್ಳಬಹುದು. 12ನೇ ಮನೆಯಲ್ಲಿರುವ ಶನಿಯು ನಿದ್ರೆಗೆ ಭಂಗ ತರಬಹುದು ಮತ್ತು ಮೌನ ಒತ್ತಡವನ್ನು ಉಂಟು ಮಾಡಬಹುದು. ಆದಷ್ಟು ಸ್ನೇಹಿತರೆ ಸಾಧ್ಯವಾದಷ್ಟು ರಾತ್ರಿ 11 ಗಂಟೆ 10:35 ಸ್ನೇಹಿತರೆ ಮೊದಲು ಮಲಗಿ. ಸಾಕಷ್ಟು ನೀರನ್ನು ಕುಡಿಯಿರಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಸ್ನೇಹಿತರೆ. ಪ್ರತಿದಿನ ನಿಮ್ಮ ದಿನಚರಿಯಲ್ಲಿ ಒಂದು ಅರ್ಧ ಗಂಟೆನಾದರೂ ಸ್ನೇಹಿತರೆ ವ್ಯಾಯಾಮ, ಲಘು ವ್ಯಾಯಾಮವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ, ವಾಕಿಂಗನ್ನು ಮಾಡಿ ಸ್ನೇಹಿತರೆ. ತಿಂಗಳ ಮಧ್ಯದ ನಂತರ ವೇಗವಾಗಿ ವಾಹನವನ್ನು ಚಾಲನೆ ಮಾಡಬೇಡಿ. ಯಾಕಂದರೆ ಗ್ರಹಗಳು ಸೂಚನೆ ಕೊಡ್ತಿರುವ ಪ್ರಕಾರ ಸಣ್ಣ ಪುಟ್ಟ ಗಾಯಗಳನ್ನು ಸೂಚಿಸುತ್ತಿದೆ. ಸೊ ಹಾಗಾಗಿ ಅತಿ ವೇಗ ಒಳಿತಲ್ಲ, ಇದನ್ನು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಆರೋಗ್ಯದ ಬಗ್ಗೆ ಅತಿ ಹೆಚ್ಚಾಗಿ ಕಾಳಜಿ ವಹಿಸಿ. ಅತಿಯಾದ ಒತ್ತಡ ಬೇಡ, ವಿಶ್ರಾಂತಿ ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ, ಕುಟುಂಬದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಾರ್ಧದಲ್ಲಿ ತಂದೆ ಮತ್ತು ಹಿರಿಯರ ಬಗ್ಗೆ ನೀವು ಚಿಂತಿಸಬಹುದು ಅಥವಾ ಪ್ರಯಾಣದಿಂದ ದೂರವಿರಬಹುದು. ದ್ವಿತೀಯಾರ್ಧವು ಸುಧಾರಣೆ ಮತ್ತು ನೆಮ್ಮದಿಯನ್ನು ತರುತ್ತದೆ. 5ನೇ ಮನೆಯಲ್ಲಿರುವ ಕೇತು ಹೇಳುತ್ತಾನೆ, ಭಾವನಾತ್ಮಕವಾಗಿ ದೂರವಾಗಬೇಡಿ. ಈ ತಿಂಗಳು ಸಲಹೆ ನೀಡುವುದಕ್ಕಿಂತ ಹತ್ತಿರ ಇರುವುದು ಮುಖ್ಯ. ನಿಮ್ಮ ಸಂಗಾತಿ ನಿಮಗೆ ಬೆಂಬಲ ನೀಡುತ್ತಾರೆ, ಆದರೆ ನೀವು ಕೆಲಸದಲ್ಲಿ ಹೆಚ್ಚು ಬ್ಯುಸಿಯಾಗಿರಬಹುದು. ನೀವು ತುಂಬ ನೇರವಾಗಿ ಮಾತನಾಡಿದರೆ ಅಥವಾ ಮೌನವಾಗಿದ್ದರೆ ಸಣ್ಣ ತಪ್ಪು ಗ್ರಹಿಕೆಗಳು ಉಂಟಾಗಬಹುದು. ಸರಳವಾದ ಪ್ರಾಮಾಣಿಕ ಸಂಭಾಷಣೆ ಎಲ್ಲವನ್ನ ಬಗೆಹರಿಸುತ್ತದೆ ಸ್ನೇಹಿತರೆ. ಕುಟುಂಬ ಜೀವನವು ಬೆಂಬಲಿತವಾಗಿರುತ್ತದೆ. ಮಗು ಅಥವಾ ಕಿರಿಯ ಕುಟುಂಬ ಸದಸ್ಯರು ನಿಮಗೆ ಹೆಮ್ಮೆ ಕ್ಷಣವನ್ನು ತರಬಹುದು. ಸೊ ಹಾಗಾಗಿ ಸ್ನೇಹಿತರೆ ಮನಸ್ಸಿನಲ್ಲಿ ಏನೇ ಇದ್ದರೂ ಕೂಡ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಂಗಾತಿಯ ಜೊತೆಗೆ ಅದನ್ನು ವ್ಯಕ್ತಪಡಿಸ್ಕೊಳ್ಳಿ ಸ್ನೇಹಿತರೆ. ಅವರಿಂದ ನಿಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಅಂತಲೇ ಹೇಳಬಹುದು. ಇನ್ನು ಸಣ್ಣ ಪುಟ್ಟ ಮನಸ್ತಾಪಗಳು, ಕೋಪ, ಜಗಳ ಬಂದಿದ್ದಲ್ಲಿ ಹಿರಿಯರನ್ನು ಕೂರಿಸಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ. ಅಲ್ಲೇ ಸಲಹೆ ಮಾಡ್ಕೊಳ್ಳೋದು ಉತ್ತಮ. ಇದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತದೆ ಸ್ನೇಹಿತರೆ. ಆದಷ್ಟು ದುಡುಕಿನ ನಿರ್ಧಾರಗಳು, ದುಡುಕಿನ ಮಾತುಗಳು ಒಳಿತಲ್ಲ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಮೇಷರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ. ಹಣ ಬರುತ್ತದೆ, ಆದರೆ ಅಷ್ಟೇ ವೇಗವಾಗಿ ಖರ್ಚಾಗುತ್ತದೆ. ಈ ತಿಂಗಳು ಖರ್ಚುಗಳು ಒಂದರ ನಂತರ ಒಂದು ಎಂಬಂತೆ ಬರಬಹುದು. ಪ್ರಯಾಣ, ರಿಪೇರಿ, ಕುಟುಂಬದ ಜವಾಬ್ದಾರಿಗಳು, ಆರೋಗ್ಯ ಅಥವಾ ಅನಿವಾರ್ಯ ಪಾವತಿಗಳು. ಆದರೆ ನೀವು ಸಂಪೂರ್ಣವಾಗಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ, ಏಕೆಂದರೆ 11ನೇ ಮನೆಯಲ್ಲಿರುವ ರಾಹು ಲಾಭವನ್ನು ಬೆಂಬಲಿಸುತ್ತಾನೆ. ಸ್ನೇಹಿತರು, ನೆಟ್ವರ್ಕ್ಗಳು ಅಥವಾ ಹಳೆಯ ಸಂಪರ್ಕಗಳಿಂದ ನೀವು ಸಹಾಯವನ್ನು ಪಡೆಯಬಹುದು. ಬಾಕಿ ಇರುವ ಪಾವತಿ ಬರಬಹುದು ಅಥವಾ ಪ್ರೋತ್ಸಾಹಧನ ಮೂಲಕ ಸಹಾಯ ಆದಾಯ ಹೆಚ್ಚಾಗಬಹುದು. ಹೂಡಿಕೆಗಳನ್ನು ಯೋಜಿಸಲು ಅಥವಾ ದೀರ್ಘಕಾಲೀನ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ತಿಂಗಳ ದ್ವಿತೀಯಾರ್ಧವು ಉತ್ತಮವಾಗಿದೆ.
ನೀವು ದೊಡ್ಡದನ್ನು ಖರೀದಿಸುತ್ತಿದ್ದರೆ ಶಾಂತವಾಗಿ ಯೋಚಿಸಿ ಖರೀದಿ ಮಾಡಿ. ಒತ್ತಡ ಹೆಚ್ಚಾದರೆ ಶಾಪಿಂಗ್ ಮಾಡುವ ಮೂಲಕ ಸಮಾಧಾನ ಪಡ್ಕೊಳ್ಬೇಡಿ. ಸ್ವಲ್ಪ ಹಣವನ್ನು ಉಳಿಸಿ, ಏಕೆಂದರೆ 12ನೇ ಮನೆಯ ಶನಿಯು ಹಠಾತ್ ಅನಿವಾರ್ಯ ಖರ್ಚುಗಳನ್ನು ತರಬಹುದು ಮುಂದಿನ ದಿನಗಳಲ್ಲಿ. ಹಾಗಾಗಿ ಹಣವನ್ನು ಸ್ನೇಹಿತರೆ ಅನಗತ್ಯ ಖರ್ಚನ್ನು ಮಾಡುವುದಕ್ಕೆ ಹೋಗಬೇಡಿ. ಸ್ವಲ್ಪ ಸೇವಿಂಗ್ಸ್ ಅನ್ನುವುದು ಬಹಳ ಮುಖ್ಯವಾಗುತ್ತದೆ. ಅದೇ ರೀತಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ. ಜನವರಿ ಮೊದಲಾರ್ಧದಲ್ಲಿ ಕೆಲಸದ ವಿಚಾರಗಳು ನಿಮ್ಮ ಮನಸ್ಸನ್ನು ಬಿಟ್ಟು ಹೋಗುವುದಿಲ್ಲ. ನೀವು ನಿರಂತರವಾಗಿ ಸಂದೇಶಗಳು, ಕರೆಗಳು, ದಾಖಲೆಗಳು ಮತ್ತು ಸಭೆಗಳಿಗೆ ಪ್ರತಿಕ್ರಿಯಿಸುತ್ತಿರುವಂತೆ ಭಾವಿಸಬಹುದು. ಹಿರಿಯ ವ್ಯಕ್ತಿಯೊಬ್ಬರು ನಿಮಗೆ ಮಾರ್ಗದರ್ಶನ ನೀಡಬಹುದು, ಆದರೆ ಅದೇ ಸಮಯದಲ್ಲಿ ನಿಮ್ಮನ್ನು ಪರೀಕ್ಷಿಸಲಾಗುತ್ತಿದೆ ಎಂಬ ಭಾವನೆ ನಿಮಗೆ ಬರಬಹುದು. ಸ್ನೇಹಿತರೆ, ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣ ಅಥವಾ ಓಡಾಟವನ್ನು ನೀವು ಗಮನಿಸಬಹುದು. ನಿಮ್ಮಲ್ಲಿ ಕೆಲವರು ಸಾಮಾನ್ಯ ದಿನಚರಿಯ ಹೊರತಾಗಿಯೂ ಪ್ರಮುಖ ಸಭೆ, ತರಬೇತಿ ಅಥವಾ ಸಂದರ್ಶನದಲ್ಲಿ ಭಾಗವಹಿಸಬಹುದು. ಜನವರಿ 14ರ ನಂತರ ನಿಮ್ಮ ಸ್ಥಾನವು ಬಲಗೊಳ್ಳುತ್ತದೆ, ನಿಮಗೆ ಪ್ರಸಿದ್ಧಿ ಸಿಗುತ್ತದೆ, ಜನರು ನಿಮ್ಮ ಅಭಿಪ್ರಾಯಗಳನ್ನು ಕೇಳಲು ಪ್ರಾರಂಭಿಸುತ್ತಾರೆ. ನಿಮ್ಮ ಬಾಸ್ ಅಥವಾ ಮ್ಯಾನೇಜರ್ ನಿಮ್ಮ ಮೇಲೆ ಹೆಚ್ಚು ಅವಲಂಬಿತರಾಗಬಹುದು. ನೀವು ಒತ್ತಡ ಅನುಭವಿಸಬಹುದು, ಆದರೆ ಇದು ಒಳ್ಳೆಯ ಒತ್ತಡ. ಇದರ ಅರ್ಥ ನೀವು ಪ್ರಮುಖ ವ್ಯಕ್ತಿಯಾಗಿರುತ್ತೀರಿ. ಜನವರಿ 16ರ ನಂತರ ಸ್ನೇಹಿತರೆ ಆತ್ಮವಿಶ್ವಾಸವು ಸ್ವಾಭಾವಿಕವಾಗಿ ಹೆಚ್ಚಾಗುತ್ತದೆ, ಅನುಮಾನಗಳು ದೂರವಾಗುತ್ತವೆ, ನೀವು ನಾಯಕತ್ವದ ಪಾತ್ರವನ್ನು ತೆಗೆದುಕೊಳ್ಳಬಹುದು. ಬಡ್ತಿ, ಚರ್ಚೆ, ಹುದ್ದೆ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಯ ಸೂಚನೆಗಳು ಕಂಡುಬರುತ್ತಿವೆ. ಅಂತಿಮ ಘೋಷಣೆ ನಂತರ ಬಂದರೂ ಅದರ ಚಿಹ್ನೆಗಳು ಈಗ ಪ್ರಾರಂಭವಾಗುತ್ತವೆ. ಜನವರಿ 17ರ ನಂತರ ಸಂವಹನ ಸುಗಮವಾಗುತ್ತವೆ. ಸಂದರ್ಶನಗಳು, ಪ್ರಸ್ತುತಿಗಳು ಮತ್ತು ಅಧಿಕೃತ ಮಾತುಕತೆಗಳು ನಿಮ್ಮ ಪರವಾಗಿರುತ್ತವೆ. ನೀವು ಉದ್ಯೋಗ ಬದಲಾವಣೆಯನ್ನು ಯೋಚಿಸುತ್ತಿದ್ದರೆ ಈ ದಿನಾಂಕದ ನಂತರ ಪ್ರಯತ್ನಿಸಿ. ಗೌರವಕ್ಕಾಗಿ ಹೋರಾಡಬೇಡಿ, ನಿಮ್ಮ ಫಲಿತಾಂಶಗಳ ಮೂಲಕ ಅದು ತಾನಾಗಿಯೇ ಬರುತ್ತದೆ. ಮೇಲಧಿಕಾರಿಗಳೊಂದಿಗೆ ಅಹಂಕಾರದ ಘರ್ಷಣೆಗಳು ಬೇಡ ಸ್ನೇಹಿತರೆ, ಸಂಘರ್ಷಗಳು ಬೇಡ. ಶಾಂತವಾಗಿ ವೃತ್ತಿಪರವಾಗಿರಿ ಸ್ನೇಹಿತರೆ, ಎಲ್ಲದಕ್ಕೂ ಕೂಡ ಒಳಿತಾಗಲಿದೆ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಾಯಿತು ಸ್ನೇಹಿತರೆ. ಇನ್ನು ಪರಿಹಾರಕ್ಕೆ ಬಂದರೆ ಏನೆಲ್ಲ ಪರಿಹಾರವನ್ನು ಮಾಡಿದರೆ ಒಳಿತಾಗಲಿದೆ ಅಂದರೆ ಈ ತಿಂಗಳು ಸ್ನೇಹಿತರೆ ಅತ್ಯುತ್ತಮ ಪರಿಹಾರ ಯಾವುದು ಅಂದರೆ ಸರಿಯಾದ ನಿದ್ರೆ, ಸೂರ್ಯನಿಗೆ ನೀರರ್ಪಿಸುವುದು ಮತ್ತು ಹನುಮಾನ್ ಚಾಲಿಸ ಪಠಣ ಹೆಚ್ಚು ಸಹಾಯಕವಾಗಿದೆ ಸ್ನೇಹಿತರೆ. 12ನೇ ಮನೆಯಲ್ಲಿರುವಂತಹ ಶನಿಯ ಪ್ರಯಾಣ, ಆರೋಗ್ಯ, ಜವಾಬ್ದಾರಿಗಳಿಗೆ ಸಂಬಂಧಿಸಿದ ಅನಿವಾರ್ಯ ಖರ್ಚುಗಳನ್ನು ಉಂಟು ಮಾಡುತ್ತಿದ್ದಾರೆ. ಹಾಗಾಗಿ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಮೇಷರಾಶಿಯವರು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮೇಟಿವ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದ ಜೊತೆಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.